ಈಗ ಭುವನ್ ಮತ್ತು ಕ್ಯಾಪ್ಟನ್ ರಸಲ್ನ ಮನಸ್ಸಿನ ಮಾತುಗಳು. ಸುಮ್ಮನೆ ಈ ಚಾಲೆಂಜ್ ಹಿಂದಕ್ಕೆ ತಗೊಂಬಿಡು, ನಿನ್ನ ಕೈಲಿ ಏನು ಮಾಡೋದಾಗೋದಿಲ್ಲ. ನನಗೆ ಮಾಡ್ಬೇಕನ್ನೋ ಕೆಪಾಸಿಟಿ ನನ್ನಲ್ಲಿ ಯಾದ. ಏನು ಕೆಪಾಸಿಟಿ ಅದ? ಕ್ರಿಕೆಟ್ ಅಂದ್ರೆ ಹುಡುಗಾಟ ಮಾಡಿದ್ದೇನು? ಎಲ್ಲ ಗೊತ್ತದಮ್ಮ, ಗಬ್ಬು ನೆಡಗಬ್ಬು. 6 ಆಡೋದಕ್ಕಿಂತ ಮುಂದೆ 3 ಆಡೋದಕ್ಕಿಂತ ಏನು ಅಂದಂಗೆ ನನಗೇನು ಕಲಿಸ್ತಿದ್ ನೀನು? ನಾವು ಆಡಿಬಿಟ್ಟು ಆಟನೇ ನೀವು ಆಡಕತ್ತೀರಿ. ಸ್ವಲ್ಪ ವ್ಯತ್ಯಾಸ ಅದ. ನಾವು ಆಡೋ ಚಿಣಿ ದಾಂಡ ಇದ್ದಂಗೆ ನಿಮ್ಮ ಕ್ರಿಕೆಟ್ ಅದ. ನಮ್ಮ ಕಡೆ ಹೆಣ್ಮಕ್ಳು ಚಕ್ಕರ ಆಡ್ತಾರಲ್ಲ ಅದ್ರಂಗೆ ನಿಮ್ಮ ಚೆಸ್ಸು ಲೂಡೋ ಅದ. ಇನ್ನೇನು ಬೇರೆ ಅದ? ಏಯ್, ಏಟು ಮಾಡಿದ್ರೆ ನೀನು ನಮ್ಮ ಆಟ ಆಡೋದಿಲ್ಲ. ಎಲೆ ಇವನವನು ಮಡ್ಸು. ಈಗ ಯಾಕೆ ಆಡ್ಲ ನೀನು ಕೊಡಿ? ಆಡೋ ವಯಸ್ಸಿನಾಗ ಆಡಿನಿ, ಬಿಡೋ ವಯಸ್ಸಿನಾಗ ಬಿಟ್ಟಿನಿ. ಇನ್ನು ಮುದೇಳಾದ್ರೆ ಅದೇ ಆಡ್ಕೊಂತ ಕುಂದ್ರ ಮೇನ್. ಏನೋ ನೀನು ಸವಾಲು ಹಾಕಿದ್ದೆ ಅಂತ ಇದೊಂದು ಆಡಕತ್ತೀನಿ. ನೀನು ಇಷ್ಟೆಲ್ಲ ಮಾತಾಡ್ತಿದ್ದೆ ಅಂದ್ರೆ ಎಷ್ಟು ಆಟ ಆಡಿದ್ದೀಗ ನೀನು? ಅದು ಹೇಳು ನನಗೆ. ಪುಗ್ಶೇಟ್ ಆಡುವುದೆಲ್ಲ ನೀನೇನು ಕೇಳ್ತಿದ್ದೆ ಮುಲ್ಲಂಗಿ? ಹೇಳಕ್ಕೆ 1 2 ಕಂಚಿನ ಬೋರಳು, ಎಮ್ಮೆ ಬೋರಳು, ಪಾತ್ರೆಗಿತ್ತಿ ಇಡೋದು, ಬಗಿರಾಟ, ಗೋಲ್ಯಾಟ, ಮನೆಕಾಯಿ ಚಿಪ್ಪು ಎಗರ್ಸೋದು, ಚೆಂಜಾಗಣ ಎಲ್ಲರ ಕಟ್ಟೆ ಮೇಲೆ ಕುಂತು ಕತೆ ಹೇಳೋದು, ಒಡಾಕ ಕತೆ ಹೇಳೋದು, ಹತ್ತಿ ಕಟ್ಟಿಗೆ ಬುತ್ತಿ ಕಟ್ಟಿಗೆ, ಕಾಗಿ ಕವ್ವ, ಯಾರು ಬಂದರೆವ್ವ, ಮಾಮ ಬಂದನೆವ್ವ, ಯಾಕೆ ಬಂದನೆವ್ವ, ಕ್ಯಾಪ್ಟನ್ ರಸಲ್ ಕಿಡಿಕಿಡಿ ಉದಕ್ಕೆ ಬಂದನೆವ್ವ. ಇಲ್ಲಂಗೆ ಆಟ ಅದದು. ಲೋಡ್ ತಿಮ್ಮಯ್ಯ ಲೊಡ್ಡೆಲ್ಲಿ ಬೆಚ್ಚಿಟ್ಟಿ, ಕೈಯಲ್ಲಿಟ್ಟು ಬಾಕಲೆಗಿಟ್ಟೆ, ಬಾಕಲಿ ಏನು ಕೊಟ್ಟಿತ್ತು? ಚೆಕ್ಕೆ ಕೊಟ್ಟಿತ್ತು. ಚೆಕ್ಕೆ ಏನು ಮಾಡಿದಿ? ಕ್ಯಾಪ್ಟನ್ ರಸಲ್ ನಿದ್ರಾಗಿಟ್ಟೆ ಅಂತ ಭಾಳ ಆಡಿವಿ. ಅದೆಲ್ಲ ಏನು ಕೇಳ್ತಿದ್ದಿ? ಚೆಕ್ಕೆ ನಮ್ಮದ್ರಾಗ ಹಾಕಿಡ್ತಾರೆ, ನಿಮ್ಮದ್ರಾಗ ಇಟ್ಟಗರಿ. ಚೆಕ್ಕೆ ನಿನ್ನದ್ರಾಗ ಇಟ್ಟರೆ ಪಾಡಾತಿತ್ತಂತ ನಾನು ಅಂತೀನಿ. ಯಾಕಂದ್ರೆ ಚೆಕ್ಕೆ ಮಸಲಿ ಮಾರಕ್ಕೆ ಬಂದು ಸುಳೆ ಮಕ್ಕಳು ಇವತ್ತು ನಮ್ಮ ದೇಶ ಹಾಳಾಕತ್ತಿಲ್ಲ. ಅದಕ್ಕೆ ನಿಮ್ಮ ಚೆಕ್ಕೆ ನಿಮಗೆ ಇಡ್ಬೇಕಂತ ಕಾಯಕತ್ತೀನಿ. ನನಗೆ ತಲೆ ಕೆಟ್ಟಿತ್ತಂದ್ರೆ ನಿಮ್ಮ ಇಂಗ್ಲೆಂಡನೇ ಇಲ್ಲ ಎನಿಸ್ಬಿಡ್ತೀನಿ. ನೋಡು, ನೀನು ನನಗೇನು ಬೇಕಾದ್ರೂ ನಮ್ಮ ಇಂಗ್ಲೆಂಡ್ಗೆ ಅನ್ಬೇಡ. ನಿಮ್ಮ ದೇಶದ ಮೇಲೆ ನಿಮಗೆಷ್ಟು ಪ್ರೀತಿ ಅದ, ಅದ್ರಂಗೆ ನಮ್ಮ ದೇಶದ ಮೇಲೆ ನಮಗೆ ಅಷ್ಟೇ ಪ್ರೀತಿ ಅದ. ನೀವು ಹೆಂಗೆ ನಾವು ಭಾರತ ಮಾತೆ ಮಕ್ಕಳಂತೀರಿ, ಅದ್ರಂಗೆ ನಾವು ನಮ್ಮ ದೇಶದ ಮಕ್ಕಳಲ್ಲಿ ನೀವು. ಏನ ನೀನು ಕ್ರಿಕೆಟ್ ಕಲ್ತಿದ್ದಂದು ಇಷ್ಟೆಲ್ಲ ಮಾತಾಡಕತ್ತಿದ್ದಿ. ಆದ್ರೆ ಒಂದು ನೆನಪಿಟ್ಟಗ, ನಿನಗೆ ಕ್ರಿಕೆಟ್ ಆಟ ಕಲಿಸಿದ್ದು ನಮ್ಮ ತಂಗಿ. ನಿನಗೆ ನಮ್ಮ ತಂಗಿ ಸಹಾಯ ಮಾಡ್ಯಾಳ ಅನ್ನೋದು ಮರಿಬೇಡ. ಹೇಳ್ಬೇಕಂದ್ರೆ ನಿಮ್ಮ ತಂಗಿನ ಮರ್ಯಾದಾಗವಲ್ತು ನನಗೆ. ಆಕೆ ಮಾಡಿದ ಸಹಾಯ ಮರಿಯಂಗಿನೇ. ಓಯ್, ಯಾಕ ಮಾತು ಯಾಕಡೆ ಹೊಂಟವಲ್ಲ? ಅವು ಬರಬ್ಬರಿ ಹೊಂಟವ. ನಿಮ್ಮ ತಂಗಿ ಎಲಿಜಬೆತ್ ಮೇಲೆ ಮೊದಲು ನನಗೆ ಯಾವ್ದು ಇಂಟೆನ್ಷನ್ ಇರಲಿಲ್ಲ. ಆದ್ರೆ ಈಗ ಯಾಕಿನೇ ಗ್ರೀನ್ ಸಿಗ್ನಲ್ ಕೊಡಕತ್ತಲ್ಲ. ಅದಕ್ಕೆ ನಾನೇನು ಮಾಡೋಕ್ಕೆ ಬರೋದಿಲ್ಲ. ಈ ಕ್ರಿಕೆಟ್ ಮುಗಿದ ಮೇಲೆ ನಿಮ್ಮ ತಂಗಿಗೆ ಪ್ರಪೋಸ್ ಮಾಡೋದದ. ನೀವು ಇಂಗ್ಲೆಂಡ್ನವ್ರು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತೀರಿ, ನಾವು ಹಳ್ಳಿ ರೈತರು, ನಮ್ಮ ಕಡೆ ರೋಸ್ ಇಲ್ಲ. ಅದಕ್ಕೆ ಚೆಜ್ಜೆತೇನೆ ಕೊಟ್ಟು ಪ್ರಪೋಸ್ ಮಾಡ್ತೀನಿ. ನೀನು ಯಾಕೆ ಭಾಳ ಮಾತಾಡಕತ್ತಿದ್ದಿ? ಉರಿ ದೀಪ ಆರಕಲಕ್ಕೆ ಜೋರು ಉರುತ್ತದ ಅಂತ. ತಾಟಗೆ ಎಣ್ಣೆ ಹಾಕಿದ್ರೆ ಬೇಸ ಉರುತ್ತದ. ನಾಳೆ ಕ್ರಿಕೆಟ್ ಮೈದಾನದಾಗ ನೋಡ್ಕೊಂತೀನಿ ನಿನ್ನ. ಮರುದಿನ ಕ್ರಿಕೆಟ್ ಆಟ ಪ್ರಾರಂಭವಾಗುತ್ತೆ.